ನಾನು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಚನ್ನರಾಯನದುರ್ಗ ಅಂತಿದೆ. ಯಾರು ತುಮಕೂರು ಜಿಲ್ಲೆಯವರು ಇದ್ದೀರ ಇಲ್ಲಿ? ಹಾಂ, ಎಲ್ಲ ತುಮಕೂರಿನವರ? ಹಾಂ ಹಾಂ. ಚನ್ನರಾಯನದುರ್ಗಕ್ಕೆ ಹೋಗಿದ್ದೆ. ಹೋಗಿ ಅಲ್ಲಿ ಎಲ್ಲರನ್ನೂ ಊರಿನಲ್ಲಿ ಎಲ್ಲರನ್ನೂ ಮಾತಾಡಿಸ್ತೀನಿ. ಯಾವ ಊರಿಗೆ ಹೋದರೂ ಎಲ್ಲರನ್ನೂ ಮಾತಾಡಿಸ್ತಾ ಇದ್ದೆ. ಅಲ್ಲೊಬ್ರು ಸಿಕ್ಕಿದ್ರು, ಬೈಕಲ್ಲಿ ಬಂದರು. ಅವ್ರ ಹೆಸರು ಪರಿಚಯ ಮಾಡ್ಕೊಂಡ್ರು. ಏನು ಮಾಡ್ತೀರಿ ನೀವು ಅಂದೆ. ನಾನು ಬ್ರೋಕರ್ ಸರ್ ಇಲ್ಲಿ. ಅದು ಏನು ಬ್ರೋಕರ್ ಮಾಡ್ತೀರಪ್ಪ ಇಲ್ಲಿ? ಏನು ರಿಯಲ್ ಎಸ್ಟೇಟ್ ಮಾಡ್ತೀರಿ ಇಲ್ಲಿ ಅಂದರು. ಈ ಜಮೀನೆಲ್ಲ ನಾನೇ ಸರ್ ಮಾರಿಸೋದು ಅಂದರು. ತೋರಿಸಿದ್ರು ಹಿಂಗೆ, ಈ ಜಮೀನೆಲ್ಲ ನಾನೇ ಮಾರಿಸೋದು. ಓಹೋ, ಎಷ್ಟು ಇಲ್ಲಿ ರೇಟು, ಜಮೀನು ರೇಟು? 35, 40 ಲಕ್ಷ ಒಂದು ಎಕರೆ. ಅರೇ, 2 ಎಕರೆ ಇದ್ರೆ 1 ಕೋಟಿ ಆಗ್ಬಿಡ್ತಾಳೆ ಹೆಚ್ಚು ಕಡಿಮೆ. ಹೌದು ಸರ್, ಎಲ್ಲ ಮಾರ್ಕೊಂಬಿಟ್ಟವ್ರೆ. ತಗೊಳ್ಳೋರು ಯಾರು? ಬೆಂಗಳೂರಿಂದ ಬಂದು ತಗೋತಾರೆ. ಎಲ್ಲ ದೊಡ್ಡ ದೊಡ್ಡ ಕಂಪ್ನೀಲಿ ಕಂಪ್ಯೂಟರ್ ಸೈನ್ಸ್ ಓದಿರೋರು, ಸಾಫ್ಟ್ವೇರ್ಗಳು ಬಂದು ತಗೋತಾರೆ. ಈ ಮಾರ್ತಾರಲ್ಲ 80 ಲಕ್ಷ, 90 ಲಕ್ಷ, 1 ಕೋಟಿ ಮಾರ್ತಾರಲ್ಲ, ಅವ್ರೇನು ಮಾಡ್ತಾರೆ ಅವರು? ಸರ್ ಅವರು ಎಂಥ ಒಗಟು ಹೇಳಿದ್ರು ಅಂದರೆ ಸರ್ ಅವರು ಒಂದು ಬೈಕ್ ತಗೋತಾರೆ, ಆಮೇಲೆ ಒಂದು ಸ್ಟೀಲ್ ಟಿಫಿನ್ ಕ್ಯಾರಿಯರ್ ತಗೋತಾರೆ ಸರ್. ನಾನು ಏನಪ್ಪ ಹಿಂಗಂದ್ರೆ, ಸರ್ ಮೊದಲು ಬೈಕ್ ತಗೋತಾರೆ 1-1.5 ಲಕ್ಷ, 2 ಲಕ್ಷ ಬೈಕ್ಗಳಿಗೆಲ್ಲ. ಬೈಕು ದೊಡ್ಡ ದೊಡ್ಡ ಬೈಕು, ಸೂಪರ್ ಬೈಕ್ ತಗೋತಾರೆ. ಚೆನ್ನಾಗಿ ಕುಡಿತಾರೆ ದಿನ. ಬೈಕ್ ತಗೊಂಡು ಫ್ರೆಂಡ್ಸ್ ಕಟ್ಕೊಂಡು ಅವನು ಕುಡಿದೇ ಇರೋ ಜಾಗವೇ ಇಲ್ಲ, ಅವನು ಹೋಗದೇ ಇರೋ ಬಾರ್ ಆ್ಯಂಡ್ ರೆಸ್ಟೋರೆಂಟೇ ಇಲ್ಲ. ಕುಡಿದು 80 ಲಕ್ಷನೂ ಕಳೆದ್ಬಿಟ್ಟು ಕೊನೆಗೆ ಬೈಕ್ನು ಮಾರಿಬಿಟ್ಟು ಅದನ್ನೂ ಕುಡ್ಕೊಂಡ್ಬಿಟ್ಟ ಮೇಲೆ ಸ್ಟೀಲ್ ಟಿಫಿನ್ ಕ್ಯಾರಿಯರ್ ತೆಗೆದಿಟ್ಟಿರ್ತಾನಲ್ಲ ಮುಂಚೆನೆ, ಅದರಲ್ಲಿ ದಿನ ಮುದ್ದೆ ಕಟ್ಸ್ಕೊಂಡು ನೋಡಿ ಸರ್, ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಕೂಲಿ ಕೆಲಸಕ್ಕೆ ಹೋಯ್ತಾನೆ. 2 ಎಕರೆ ಜಮೀನಿನ ಒಡೆಯ ಭೂಮಾಲೀಕ ಆಗಿದ್ದಂಥ ವ್ಯಕ್ತಿ ಕುಡಿತಕ್ಕೆ ಒಳಗಾಗಿ ಅದನ್ನು ಮಾರ್ಕೊಂಡು 80 ಲಕ್ಷ ರೂಪಾಯಿನ ದುಡ್ಡನ್ನು ಕುಡಿದು, ಅವನು ಮುಂಚೆನೆ ಗೊತ್ತು ನೋಡಿ, ಅವನಿಗೆ ಸ್ಟೀಲ್ ಕ್ಯಾರಿಯರ್ ತಗೊಳ್ಳಷ್ಟು ದುಡ್ಡನ್ನ ಇಟ್ಟಿರ್ತಾನೆ. ಅವನು 100, 200, 300 ಕೊಟ್ಟು ತಗೊಂಬಿಟ್ಟಿರ್ತಾನೆ ಮುಂಚೆನೆ. ಅದಕ್ಕೆ ಊಟ ಕಟ್ಸ್ಕೊಂಡು ಮನೇಲಿ ಅವನು ಹೋಗಿ ಫ್ಯಾಕ್ಟ್ರಿಲಿ ಕೂಲಿ ಕೆಲಸ ಮಾಡ್ತಾನೆ. ಇದು ಕುಡಿತ ಎಲ್ಲಿಗೆ ನಿಮ್ಮನ್ನ ಕರ್ಕೊಂಡೋಗುತ್ತೆ. ಇಷ್ಟೇ ಅದು ಕರ್ಕೊಂಡೋಗೋದು. ಇಡೀ ಭೂಮಂಡಲನೇ ಬರ್ಕೊಟ್ರು ಕುಡುಕರಿಗೆ, ಇನ್ನೊಬ್ರಿಗೆ ಮಾರ್ಬಿಡೋದೇ ಅದ. 2 ಎಕರೆ ಅಲ್ಲ, ಇಡೀ ಭೂಮಂಡಲ ಬರ್ಕೊಟ್ಬಿಟ್ರು ಮಾರ್ಬಿಡ್ತಾರೆ. ಅಷ್ಟು ಕೆಟ್ಟದ್ದು. ಪ್ಲಾಸ್ಟಿಕ್ ಲೋಟ ಇದೆಯಲ್ಲ, ನೀವೆಲ್ಲ ಕುಡಿತಿದ್ರಲ್ಲ ಪ್ಲಾಸ್ಟಿಕ್ ಲೋಟ, ಅದರಂಥ ದುಶ್ಮನ್ನು ನಿಮಗೆ ಇನ್ನೊಂದಿಲ್ಲ. ನಿಮ್ಮ ಕೈಯಲ್ಲಿ ಮಚ್ಚಿಟ್ಕೊಳ್ಳಿ, ಕತ್ತಿ, ಮಚ್ಚು, ಗನ್ನು, ಜನ ಕ್ಷಮಿಸ್ಬಿಡ್ತಾರೆ. ಪ್ಲಾಸ್ಟಿಕ್ ಲೋಟ ಹಿಡಿಯೋರನ್ನ ಜನ ಯಾವತ್ತೂ ಕ್ಷಮಿಸಲ್ಲ. ಪ್ಲಾಸ್ಟಿಕ್ ಲೋಟ ಹಿಡಿಯೋನ್ನ ಜನ ಯಾವತ್ತೂ ಗೌರವ ಕೊಡಲ್ಲ. ನೀನು ಕೊಲ್ಲಗಡಕ ಅನ್ನೋ ಒಂದು ಪಕ್ಷ ಜನ ಒಪ್ಕೊಂಡ್ಬಿಡ್ತಾರೆ, ಆದರೆ ನೀನು ಕುಡುಕ ಅನ್ನೋ ಕೊಡಲ್ಲ. ಯಾರೂ ಗೌರವ ಕಾಣಿ ಮರ್ಯಾದೆ ಕೊಡಲ್ಲ. ಭಾಳ ಕಷ್ಟ. ಮರ್ಯಾದೆ ಇಲ್ಲದ ಬದುಕು. ಸ್ವಲ್ಪ ಚೆನ್ನಾಗಿದ್ರೆ, ಮುದ್ದಾಗಿದ್ರೆ ಬೀದಿ ನಾಯಿಗಳನ್ನು ಜನ ಮನೆಯಲ್ಲಿ ತಗೊಂಬಂದು ಸಾಕತ್ತಾರೆ. ಕುಡುಕರಿಗೆ ಆ ಬೆಲೆನೂ ಇಲ್ಲ. ಇದು ನಾನು ನೋಡ್ರಂಥ ಸತ್ಯ. ಇವತ್ತು ಹೆಂಗಾಗಿದ್ದಾರೆ ಜನ ಅಂತಂದರೆ, ಅದೇ ಚನ್ನರಾಯನದುರ್ಗದಲ್ಲೇ ಕೇಳಿದೆ. ಈಗ ತಗೊಂಡವನಲ್ಲ ಬೆಂಗಳೂರಿಗೆ, ಕಥೆ ಮುಂದುವರಿಸ್ಬಿಟ್ಟು ತಗೊಂಡ್ರಲ್ಲಪ್ಪ ಈ ಜಮೀನನ್ನ, ಅವ್ರೇನು ಮಾಡ್ತಾರೆ ಇದನ್ನ? ಸರ್ ಅವರು 1-2 ವಾರ ಬರ್ತಾರೆ ಸರ್, ಭಾಳ ಉತ್ಸಾಹ ಇರುತ್ತೆ ಬೆಂಗಳೂರಿಂದ, ನಮ್ಮದು ಜಮೀನು ಇದು ಅಂತೆಲ್ಲ ಬರ್ತಾರೆ. ಆಮೇಲೆ ಬಿಟ್ಬಿಡ್ತಾರೆ. ಯಾಕೆ ಬಿಟ್ಬಿಡ್ತಾರೆ ಸರ್? ಜಮೀನು ಕೆಲಸ ಮಾಡ್ಸೋಕೆ ಇಲ್ಲಿ ಕೆಲಸದವರೇ ಸಿಗಲ್ಲ ಸರ್. ಯಾಕೆಂದರೆ ಅವನು ಜಮೀನು ಕೆಲಸ ಮಾಡೋಂಗೆ ಮೊದಲೊಂದು ಕ್ವಾರ್ಟರ್ ಹಾಕ್ಸಿದ್ರೇ ಅವನು ಗದ್ದೆಗಿಳಿಯೋದು. ನಾನಂದಲ್ಲಿ ಎಲ್ಲಿಗೆ ಬಂತು? ಭೂಮಿ ತಾಯಿನ ಕೆಲಸ ಮಾಡೋಕ್ಕೆ ಹೊಟ್ಟೆ ಒಳಗಡೆ ಎಣ್ಣೆ ಹಾಕ್ಕೊಂಡು ನೀವು ಭೂಮಿಗೆ ಕಾಲಿಕ್ಕಿದ್ರೆ ಏನು ಬೆಳೆ ತೆಗಿಯೋಕ್ಕಾಗುತ್ತೆ? ಏನು ಶಕ್ತಿ ಉಳ್ಕೊಂಡಿದೆ? ಅವನಂದ, ನೀವು ಹೇಳೋದು ಸರಿ ಸರ್, ನಮ್ಮಲ್ಲಿ 1 ಎಕರೆ ನಾಟಿ ಮಾಡೋ ಶಕ್ತಿನೂ ನಮ್ಮ ಹುಡುಗರಿಗಿಲ್ಲ, ಎಲ್ಲ ಕುಡಿದು ಹಾಳಾಗೋಗಿದ್ದಾರೆ. ನೀವೊಂದು 15 ದಿವಸ, 1 ತಿಂಗಳಿಂದ ಪೇಪರ್ ನೋಡಿದರೆ, ದಿನ ಪೇಪರ್ ಹೋದ್ರೂ ಗೊತ್ತಾಗುತ್ತೆ. ಈಗ ನಾಟಿ ಮಾಡೋಕ್ಕೆ ನಮ್ಮ ಮಂಡ್ಯ ಜಿಲ್ಲೆಗೆ ಶ್ರೀರಂಗಪಟ್ಟಣಕ್ಕೆ, ಪಕ್ಕದ ಶ್ರೀರಂಗಪಟ್ಟಣಕ್ಕೆ ನಾಟಿ ಕೆಲಸ ಮಾಡೋಕ್ಕೆ ಬಾಂಗ್ಲಾದೇಶದಿಂದ ಜನ ಬರ್ತಾರೆ. 3000 ಕಿಲೋಮೀಟ್ರ್ ದೂರದಿಂದ ಜನ ಬರ್ತಾರೆ. ಯಾಕೆ ಇಲ್ಲಿಲ್ವಾ ಜನ? ಇದ್ದಾರೆ. ಏನು ಮಾಡ್ತಾರೆ? ಎಲ್ಲ ಕುಡಿತಾವ್ರೆ, ಅಡ್ವಾನ್ಸ್ ಇಸ್ಕೊತಾರೆ, ಹೋಯ್ತು.
ಅವನು ಅಡ್ವಾನ್ಸ್ ಇಸ್ಕೊಂಡು ಅವ್ನು ರಾತ್ರಿ ಎಲ್ಲ ಕುಡ್ದ, ಬೆಳಗ್ಗೆ ಇಲ್ಲ, ಅವನು ಅಡ್ವಾನ್ಸು ಇಲ್ಲ, ಕೆಲಸನೂ ಇಲ್ಲ. ಯಾರು ನಂಬಿಕೆ ಕಳ್ಕೊಂಬಿಟ್ಟು ಇಲ್ಲಿಯವ್ರು ಯಾರನ್ನೂ ಕರಿತಾ ಇಲ್ಲ, ಅಲ್ಲಿಂದ ಕರ್ಕೊಂಬತ್ತವ್ರೆ ಜನನ 3000 ಕಿಲೋಮೀಟರ್ ದೂರದಿಂದ ಬಾಂಗ್ಲಾದೇಶದಿಂದ ಬಂದು ಶ್ರೀರಂಗಪಟ್ಟಣದಲ್ಲಿ ನಾವು ಮಧ್ಯಾಹ್ನ ಈಗ ಊಟ ಮಾಡ್ತಿರಲ್ಲ ನೀವು, ಆ ಭತ್ತ ನಾಟಿ ಮಾಡೋನು ಬಾಂಗ್ಲಾದೇಶದವನು. ಈ ಸ್ಥಿತಿಗೆ ತಗೊಂಬಂದ್ಬಿಟ್ಟಿದ್ದೀರ ನೀವೆಲ್ಲ. ಇದು ಕುಡಿತದ ದುಷ್ಪರಿಣಾಮ. ಇನ್ನು 10 ವರ್ಷ, ಇನ್ನು 20 ವರ್ಷ ಹೊಟ್ಟರೆ ಈ ದೇಶದಲ್ಲಿ ಆಸ್ಪತ್ರೆಗಳೇ ಸಾಲಲ್ಲ, ಅಷ್ಟರ ಮಟ್ಟಿಗೆ ಕುಡಿದು ಜನ ಎಲ್ಲ ಹಾಳಾಗೋಗಿದೆ. ಅರ್ಥ ಆಯ್ತಾ? ಕೊಪ್ಪಳ ಜಿಲ್ಲೆ ಒಂದರಲ್ಲೇ ಸರ್, ನಾನು ಪ್ರತಿ ಊರಿಗೆ ಹೋದಾಗಲೂ ನಾನು ಸರ್ವೆ ಮಾಡ್ತೀನಿ, ಎಲ್ಲ ವಿಚಾರಿಸ್ತೀನಿ, ಮಳೆ ಬೆಳೆ ಜನ ಸಿರಿತನ ಬಡತನ. ಕೊಪ್ಪಳ ಜಿಲ್ಲೆ ಒಂದರಲ್ಲೇ 33% ವಿಧವೆಯರು, ಕುಡುಕರ ಹೆಂಡತಿಯರು. 100 ಜನ ಸತ್ತಿದ್ರೆ 33 ಜನ ಬರೀ ಕುಡ್ದೇ ಸತ್ತಿರೋದು, ಬೇರೆ ಏನು ರೋಗದಿಂದಲ್ಲ. ಆ ಹೆಣ್ಮಕ್ಳಿಗೆ ಎಷ್ಟು ವಯಸ್ಸು? 18, 19, 20, 21. ಕೈಯಲ್ಲಿ 6 ತಿಂಗಳು 3 ತಿಂಗಳು ಕೈಗೂಸು, ಎತ್ಕೊಂಡಿರೋ ಕೂಸು, ಬಸ್ರಿ. ಇನ್ನೋಡು ಎತ್ತೇ ಇಲ್ಲ, ಇವನು ಕುಡ್ದು ಇವನು ಆಗಲೇ ತೀರಿಸ್ಬಿಟ್ಟ ಇವನು. ಜನ ಬೆಂಗಳೂರಲ್ಲಿ, ನಮ್ಮ ಬೆಂಗಳೂರಲ್ಲಿ ಜನ, ನಮ್ಮೂರು ಹುಡುಗರು, ಕರ್ನಾಟಕದ ಹುಡುಗರು ಅಂದರೆ ಅಂಗಡಿ ಕೆಲ್ಸಕ್ಕೆ ತಗೋತಾ ಇಲ್ಲ, ಅಂಗಡಿಗಳ ಕೆಲ್ಸಕ್ಕೆ ತಗೋತಾ ಇಲ್ಲ. ಯಾಕೆ ತಗೋತಾ ಇಲ್ಲ? ಇವ್ನು ನಂಬ್ಕೊಂಡು ಅಂಗಡಿ ಬಿಟ್ಬಿಟ್ಟು ಹೋದ್ರೆ ಅಂಗಡಿಲಿರೋದನ್ನೇ ಮಾರ್ಬಿಟ್ಟು ಹೋಗಿ ಕುಡ್ಕತಾನೆ ಇವನು ಅನ್ನೋ ದೃಷ್ಟಿಯಿಂದ. ಇವನು ಬಿಟ್ಬಿಟ್ಟು ಹೋದರೆ ಅಂಗಡಿಲಿರೋ 4 ಸಾಮಾನು ಮಾರ್ಬಿಟ್ಟು ಅವತ್ತು ಒಂದು ಕ್ವಾರ್ಟರ್ ಕಾಸು ಆಗ್ಬಿಟ್ಟು ಹೋಗಿ ಕುಡಿದ್ಬಿಡ್ತಾನೆ ಇವನು ಅನ್ನೋದು. ಯಾರು ಅಂಗಡಿಯವ್ರನ್ನ ತಗೋತಾ ಇಲ್ಲ. ಅವನು ಒಳ್ಳೆಯವನೋ ಕೆಟ್ಟವನೋ ಏನೋ ಅವ್ರ ಲೆಕ್ಕಕ್ಕೆ ಇಲ್ಲ. ನಮ್ಮ ಹುಡುಗರು, ಲೋಕಲ್ ಹುಡುಗರು ಅಂದ್ರೆ ಬೇಡವೇ ಬೇಡ. ಈ ಸ್ಥಿತಿ ಸಮಾಜದಲ್ಲಿ ನಿರ್ಮಾಣ ಆಗಿದೆ. ಮನೆಗಳು ಮಾರ್ಕೊಂಬಿಟ್ಟಿದ್ದಾರೆ ಬೆಂಗಳೂರಲ್ಲಿ, ಮನೆಗಳು ಮಾರಾಟಕ್ಕಿಟ್ಟಿದ್ದಾರೆ. ಯಾಕೆ ಮಾರಾಟಕ್ಕಿಟ್ಟಿದ್ದಾರೆ? ತಂದೆ ಸಂಪಾದನೆ ಮಾಡಿದ್ರು ಸತ್ತೋಗ್ಬಿಟ್ರು, ತಾಯಿ ಸತ್ತೋಗ್ಬಿಟ್ರು, ಮಗ ಕುಡಿದು ಸಾಲ ಸೋಲ ಮಾಡಿ ಈಗ ಮನೆ ಹರಾಜಿಗೆ ಬಂದಿದೆ. ಅಂಥ ಮನೆಗಳು ನಿಮಗೆ ಬೀದಿಗೆ 2 ಸಿಗ್ತವೆ ಬೆಂಗಳೂರಲ್ಲಿ. ಬನ್ನಿರಿ, ದುಡ್ಡಿದ್ದವ್ರು ಬೇಕಾದ್ರೆ ಬಂದು ತಗೋಬೋದು. ಬೀದಿಗೆ 2 ಸಿಗ್ತವೆ ಒಂದೊಂದು ಏರಿಯಾದಲ್ಲಿ, ಒಂದೊಂದು ಬೀಲಿ 1-2 ಮನೆ ಇದು ಕುಡಿತಕ್ಕೆ ಸೇಲಿಗೆ ಬಂದಿರೋದು ಅಂತಲೇ ಹೇಳ್ತಾರೆ. ಕುಡಿತಕ್ಕೆ ಸೇಲಿಗೆ ಬಂದಿರೋ ಮನೆಗಳು. ಅವರಪ್ಪ ಎಷ್ಟು ಕಷ್ಟಪಟ್ಟಿದ್ನೋ, ಊಟ ಮಾಡಿದ್ನೋ, ಉಪವಾಸ ಇದ್ನೋ, ಯಾರು ಕೈ ಕಾಲಿಡಿದ್ನೋ, ಸಾಲ ತಂದಿದ್ನೋ, ಬಡ್ಡಿ ಕಟ್ಟಿದ್ನೋ, ಆ ಮನೆಗೆ ಒಂದೊಂದು ಕಲ್ಲು ಜೋಡಿಸ್ಬೇಕಾದ್ರು ಬೆವರು ರಕ್ತ ಎಲ್ಲ ಸೇರಿಸಿ ಕಟ್ಟಿ ನಾಳೆ ನನ್ನ ಮಗ ಮೊಮ್ಮಗ ಎಲ್ಲ ಚೆನ್ನಾಗಿರ್ತಾರೆ ಅಂತ ಅವ್ನು ನೆಮ್ಮದಿಯಾಗಿ ಸತ್ತೋಗಿರ್ತಾನಲ್ಲ, ಆ ಯಪ್ಪನ ಹೆಣ ಆ ಗುಂಡಿ ಒಳಗಡೆ ಅದೆಷ್ಟು ಮಿಸ್ಕಾಡ್ತಾ ಇರಬೇಡ. ಈ ಮಗ ಕುಡಿದು ಆ ಮನೆನ ಮಾರಾಟಕ್ಕೆ ಇಟ್ಟಿದ್ದೀನಿ ಅಂದರೆ ಅವ್ರ ಅಪ್ಪನ ಹೆಣ ಗುಂಡಿಗಳು ಮಲಗಿಸ್ಬಿಟ್ಟು ಬಂದಿರ್ತಾನಲ್ಲ, ಅವನು ಎಷ್ಟು ಮಿಸುಕ್ತಿರ್ಬೇಡ. ಅಲ್ವಾ? ಭಾಳ ಕೆಟ್ಟದು. ನಾನು ಹೇಳ್ತೀನಿ, ಭಾಳ. ನಮಗಿನ್ಯಾರು ಶತ್ರುನೇ ಬೇಡ, ಶತ್ರುಗಳೇ ಬೇಡ ನಮಗೆ. ಇನ್ನೊಬ್ರು ಕೆಟ್ಟದ್ದು ಬಯಸೋದೇ ಬೇಡ. ಒಂದು ಸಲ ಯಾರಾದರೂ ನಿಮಗೆ ಒಂದು ಗ್ಲಾಸ್ಗೆ ಒಂದು 90 ಹಾಕ್ಕೊಟ್ಬಿಟ್ರೆ ಅದಕ್ಕಿಂತ ದೊಡ್ಡ ಶತ್ರುನೇ ಇಲ್ಲ. ಬರ್ಕೊಂಬಿಡಿ ಈ ಮಾತು ನಾನು ಹೇಳ್ತೀನಿ. ಅದಕ್ಕಿಂತ ದೊಡ್ಡ ಶತ್ರುನೇ ಇಲ್ಲ ನಿಮಗೆ. ಕೊನೆವರೆಗೂ ನಿಮ್ಮನ್ನ ತಿಂದು, ನಿಮ್ಮ ಮನೆಯವರನ್ನು ತಿಂದು, ನಿಮ್ಮ ಭೂಮಿ ಕಾಣಿ ಹೊಲ ಗದ್ದೆ ಬ್ಯಾಂಕ್ ಬ್ಯಾಲೆನ್ಸ್ ಚಿನ್ನ ಬಣ್ಣ ಏನೇನಿದೆ ಎಲ್ಲ ನಾಶ ಮಾಡಿ ಹೊಟ್ಟೋಗ್ಬಿಡ್ತೀರ. ಅಷ್ಟು ಕೆಟ್ಟದ್ದು, ಅಷ್ಟು ಕೆಟ್ಟದ್ದು, ಅಷ್ಟು ಕೆಟ್ಟದ್ದು ಇದು. ಕೊನೆಗೆ ಹೆಂಗಾಗೋಗುತ್ತೆ ನಿಮಗೆ ಅಂತಂದರೆ, ಅವಮಾನ ಮಾಡಿದ್ರು ನಿಮ್ಮ ತಲೆಗೆ ಹೋಗದೆ ಇರೋ ಅಷ್ಟು ತಲೆ ಕೆಲಸ ಮಾಡಲ್ಲ. ಮೊದಲು ಮಾನಕ್ಕೆ ಹೆದರ್ಕೊಳ್ಳಿ. ಮಾನ ಅದೇ ನಮ್ಮ ಆಭರಣ. ಯಾರ ಹತ್ರನೂ ಚಿನ್ನ ಬಣ್ಣ ಇರಲ್ಲ ಕಣಮ್ಮ. ಯಾರು ಚಿನ್ನ ಬಣ್ಣ ಹಾಕತ್ತಾರ್ರಿ? 100ಕ್ಕೆ ಒಬ್ರು ಹಾಕೋಬೋದು. ಈಗ 10 ಗ್ರಾಮ್ಗೆ 1 ಲಕ್ಷ ರೂಪಾಯಿ ಆಗುತ್ತೆ. ಯಾರು ಚಿನ್ನದ ಸರ ಮಾಡಿ ಹಾಕೊಳ್ಳೋರು? 100ರಲ್ಲಿ 99 ಜನಕ್ಕೆ ಆಭರಣ ಏನು ಅಂದರೆ ನಮ್ಮ ಮಾನವೇ ಆಭರಣ. ಆ ಆಭರಣನೇ ಕಳ್ಕೊಂಡ್ಬಿಡ್ತೀರಿ. ಆಮೇಲೆ ನೀವೊಂದು 10 ಲಕ್ಷ ಕೊಟ್ಟು ಚಿನ್ನದ ಮೈ ಮೇಲೆ ಹಾಕೊಂಡ್ರು ನಿಮಗೆ ಆ ಮಾನ ವಾಪಸ್ ಬರೋದಿಲ್ಲ. ಒಂದು ಸಲ ಕುಡುಕ ಅಂತ ಬ್ರ್ಯಾಂಡ್ ಆಗ್ಬಿಟ್ರೆ ನೀವು, ಆಮೇಲೆ ನೀವು ಅಂಬಾರಿಲ್ ಬನ್ರಿ, ನೀವು ಜರ್ತಾರಿ ಬಟ್ಟೆ ಹಾಕೊಂಡ್ರು ಕುಡುಕ ಅಂಬಾರಿಲ್ ಬತ್ತಾವನೆ ಅಂತಾರೆ ಹೊರತು ನಿಮ್ಮ ಹೆಸರು ಹೇಳ್ಬಿಟ್ಟು ಇವ್ನು ಅಂಬಾರಿಲ್ ಬತ್ತಾವನೆ ಅನ್ನಲ್ಲ. ಬರ್ಕೊಂಬಿಡಿ ಮಾತು. ಕೊನೆವರೆಗೂ ನಿಮ್ಮ ಹೆಸರಿಂದೇ ಕುಡುಕ ಅನ್ನೋದು ಇದ್ದೇ ಇರುತ್ತೆ. ನಿಮ್ಮ ಹೆಸರೇನಾರು ಇರಲಿ, ಚಿನ್ನ ಬಣ್ಣ ಈಶ್ವರ ಪಾರ್ವತಿ ಎಂಥದಾರು ನಿಮ್ಮ ಹೆಸರು ಇರಲಿ, ಹಿಂದೆ ಕುಡುಕ ಅನ್ನೋದು ಅದು ಫಿಕ್ಸು. ಅದು ಫಿಕ್ಸು. ಅದೇನು ಕಾರಣಕ್ಕೂ ಹೋಗಲ್ಲ. ಸ್ವಾಭಿಮಾನಕ್ಕೆ ಬದುಕಿ, 4 ಜನ ಗೌರವ ಸಂಪಾದನೆ ಮಾಡಕ್ಕೆ ಬದುಕಿ. ದುಡ್ಡು ಎಷ್ಟು ಜನ ಬೇಕಾದ್ರೆ ಸಂಪಾದನೆ ಮಾಡ್ತೀರಿ? ಎಷ್ಟು ಸಂಪಾದನೆ ಮಾಡ್ತೀರಿ ದುಡ್ಡನ್ನ? 1 ರೂಪಾಯಿ ಎಷ್ಟು 0 ಸೇರಿಸ್ತೀರಿ?
ಅದಕ್ಕೆ ಕೊನೆ ಇಲ್ಲ. ಆದರೆ ಮಾನಕ್ಕೆ ಕೊನೆ ಇದೆ. ಅದು ನೀವು ಎದೆ ಮೇಲೆ ಆಭರಣದಂತೆ ಧರಿಸ್ಕೊಂಡು ಓಡಾಡ್ಬೋದು. 4 ಜನ ನಿಮ್ಮನ್ನ ಏನಪ್ಪ ಚೆನ್ನಾಗಿದೆಯಾ ಅಂತ ನಿಲ್ಲಿಸಿ ಮಾತಾಡಿಸಿ, ನಿಮ್ಮನ್ನ ಯಾರು ಮನೆಗೆ ಕರೆಯಲ್ಲ. ನಿಮ್ಗೆ ಗೊತ್ತಿಲ್ಲ, ಇದು ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. ಕುಡುಕರು ಅಂತ ಗೊತ್ತಾಗ್ಬಿಟ್ರೆ ಯಾರು ಮನೆಗೂ ಕರೆಯಲ್ಲ. ಸರಿಯಿಲ್ಲ ಇವನು ಕುಡುಕ ನಮ್ಮವ್ರನ್ನ ಹಾಳು ಮಾಡ್ಬಿಡ್ತಾನೆ ಅಂತ ಯಾರು ನಿಮ್ಮನ್ನ ಮನೆಗೆ ಕರೆಯಲ್ಲ, ಸ್ನೇಹ ಮಾಡಲ್ಲ, ದುಡ್ಡು ಕೊಡಲ್ಲ, ಕೆಲ್ಸಕ್ಕೆ ತಗೊಳಲ್ಲ, ಒಂದು ನಂಬಿಕೆ ಇಡಲ್ಲ. ಅವನೇನು ಬಿಡ, ಒಂದು 100 ರೂಪಾಯಿ ಕೊಟ್ಟರೆ ಒಂದಿಲ್ಲ ಒಂದು ಕ್ವಾರ್ಟರ್ ಕೊಟ್ಬಿಟ್ರೆ ಏನು ಕೆಲಸ ಬೇಕಾದ್ರೂ ಮಾಡ್ತಾನೆ ಅನ್ನೋ ಒಂದು ಮಾತಿಗೆ ನಿಮ್ಮನ್ನ ಕಟ್ಟಾಕ್ಬಿಟ್ಟಿರ್ತಾರೆ. ನೀವು ಹಂಗೆ ಇರ್ತೀರಿ. ಅದರಿಂದ ಈಚೆ ಬನ್ನಿ. ಮೊದಲು ಸ್ವಾಭಿಮಾನದಿಂದ ಮಾನದಿಂದ ಬದುಕೋದನ್ನು ಕಲೀರಿ.